ಯಶು ಸರ್, ಇವಾಗ ಡಿ.ಕೆ. ಶಿವಕುಮಾರ್ ಅವರು ಒಂದು ಟ್ವೀಟ್ ಮಾಡಿದ್ರು ಇದೇ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೆಳಗಡೆ ಬಂದ ಕಾಮೆಂಟ್ ಅನ್ನು ನಿಮಗೆ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ. ಅಲ್ಲೊಬ್ರು ಕೇಳ್ತಾರೆ, ಹಿಂದಿನ ಸಮೀಕ್ಷೆ ಖರ್ಚಾಗಿದ್ದ 150 ಕೋಟಿ ಲೆಕ್ಕ ತಿಳಿಸು, ಗ್ಯಾರಂಟಿಗೆ ಹಣವಿಲ್ಲ ಬಾಸು, ಇದಕ್ಕೆ ಎಲ್ಲಿಂದ ತರ್ತೀರಾ? ಹೊಸ ಸಮೀಕ್ಷೆಗೆ ಎಲ್ಲಿಂದ ತರ್ತೀರಾ ಕಾಸು ಅಂತ ಜನರು ಕೇಳ್ತಿರೋ ಪ್ರಶ್ನೆ ಇದು. ಸರಿಯಾದಂತ ಪ್ರಶ್ನೆನೇ ಕೇಳಿದ್ದಾರೆ. ಮೊದಲನೇ ಸಮೀಕ್ಷೆ ಅಂತ ಮಾಡಿ 168 ಕೋಟಿಗಳನ್ನ ಇವರು ಖರ್ಚು ಮಾಡಿದ್ದಾರೆ. ಈಗ ಹೊಸದಕ್ಕೆ ನಾವು ಹಣ ಖರ್ಚು ಮಾಡೋದಕ್ಕೆ ನಮ್ಮ ಹತ್ರ ಇಲ್ಲ, ಹಾಗಾಗಿ ಹೊಸ ಸಮೀಕ್ಷೆಯನ್ನ ನಾವು ಮಾಡಲ್ಲ ಅಂತ ಹೇಳಿ ಕೆಲವಾರು ದಿನಗಳ ಹಿಂದೆ ತುಂಬಾ ಇವ್ರ ಮೇಲೆ ಒತ್ತಡ ಬಂದು ನಮಗೆ ಕೊಟ್ಟಿರುವಂತಹ ಈ ಒಂದು ಸಮೀಕ್ಷೆನಲ್ಲಿ ತುಂಬಾ ಲೋಪದೋಷಗಳಿದೆ ಮತ್ತು 10 ವರ್ಷ ಹಿಂದೆದಿದೆ, ಹಾಗಾಗಿ ಇದನ್ನ ಸರಿ ಮಾಡಿ ಅಂತ ಅಂದಾಗ ಇವರಿಗೆ ಹಣದ ಕೊರತೆ ಕಂಡು ಬರಲಿಲ್ಲ. ಈಗ 90 ದಿನದ ಒಳಗಾಗಿ ಇದನ್ನ ಬೇರೆ ಮಾಡ್ತೀವಿ ಅಂತ ಇದ್ದೀರಲ್ಲ, ಇದು ವಿಷಯಾಂತರ ಅಲ್ದೇನೆ ಮತ್ತೇನು ನೋಡಿ. ಡಿ.ಕೆ. ಶಿವಕುಮಾರ್ ಅವರಾಗ್ಲಿ ಅಥವಾ ಸಿದ್ದರಾಮಯ್ಯನವರಾಗ್ಲಿ ಅವರ ಮುಖಭಾವ ಮತ್ತೆ ಅವರ ನಡೆ ನುಡಿ, ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ಗಮನಿಸಿ, ಎಲ್ಲರೂ ಕೂಡ ಕಪಾಳ ಮೋಕ್ಷ ಮಾಡಿಸ್ಕೊಂಡವ್ರ ತರ ಇದ್ದಾರೆ. ಚೆನ್ನಾಗಿ ಚೀಮಾರಿ ಹಾಕಿದೆ ಅವರಿಗೆ ಹೈಕಮಾಂಡ್. ಆ ಚೀಮಾರಿ ಹಾಕದ ಮೇಲೆ ಟಿವಿ ಮುಂದೆ ಬಂದು ಅವರು ಅತ್ಯಂತ ವಿನೀತ ಭಾವದಿಂದ ಹೈಕಮಾಂಡ್ ಹೇಳಿ ವಿಷಯಾಂತರ ಮಾಡಿ ಅಂತ ಹೇಳ್ಕೊಟ್ಟಿರೋದನ್ನ ಗಿಣಿ ಪಾಠ ಮಾಡದಂತೆ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಅವ್ರಿಗಿದ್ದಂತ ವರ್ಚಸ್ಸಾಗ್ಲಿ ಆ ಒಂದು ಜೋಶ್ ಆಗ್ಲಿ ಯಾವುದೂ ಕೂಡ ಕಂಡು ಬರ್ತಾ ಇಲ್ಲ. ನೋಡಿ, ಪಿಐಎಲ್ ನಲ್ಲಿ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿಯನ್ನ ನಡೆಸಕ್ಕೆ ಬರಲ್ಲ. ಯಾಕೆಂದ್ರೆ ಪಿಐಎಲ್ ಹಾಕಿದಾಗ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಮ್ಯಾಜಿಸ್ಟ್ರೇಟೇನೆ ತಪ್ಪಿತಸ್ಥ ಅಂತ ಆಗ್ಬಿಟ್ಟಿರ್ತಾರೆ. ಹಾಗಾಗಿ ಅವ್ರು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ನಡೆಸಕ್ ಬರಲ್ಲ. ಹಾಗೇನೆ ಸಿಇಟಿ ನಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ದಾರೆ ವಿಕಾಸ್ ಅವರು, ಅಡಿಷನಲ್ ಐಜಿ ಅವರು. ಅದು ಇನ್ನೂ ಒಂದು ದೊಡ್ಡದು. ಮತ್ತೆ ಜುಡಿಷಿಯಲ್ ಎನ್ಕ್ವೈರಿನಲ್ಲಿ ಇವ್ರು ಕೊಟ್ಟಿದ್ದಾರೆ ನಿಜ, ಆದ್ರೆ ಸರ್ಕಾರಕ್ಕೆ ಜುಡಿಷಿಯಲ್ ಎನ್ಕ್ವೈರಿ ಅಂತಂದಾಗ ನನಗೆ ಗೊತ್ತಾಗಲ್ಲ, ಯಾವಾಗ್ಲೂ ಮೈಕಲ್ ಕುನ್ನಾ ಮತ್ತೆ ನಮ್ಮ ನಾಗಮೋಹನ್ ದಾಸ್ ಮಾತ್ರನೇ ಯಾಕೆ ಬರ್ತಾರೆ? ಹಾಗಾದ್ರೆ ಕರ್ನಾಟಕದಲ್ಲಿ ಯಾರು ಜುಡಿಷಿಯಲ್ ಆಫೀಸರ್ಸ್ ಅಂದ್ರೆ ಅಷ್ಟು ಹೈ ರ್ಯಾಂಕಿಂಗ್ ಆಫೀಸರ್ಸ್ ಇಲ್ವೇ ಇಲ್ವಾ? ಇವರಿಬ್ಬರೇ ಬೇಕಾ ಯಾವಾಗ್ಲೂ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ಹಾಗೇನೆ ನೋಡಿ, 1931 ಲಾಸ್ಟ್ ಸೆನ್ಸಸ್ ಆಯ್ತು. ಅದಾದ್ಮೇಲೆ 1951ರಿಂದ ಯಾವುದೇ ರೀತಿಯ ಜಾತಿ ಆಧಾರಿತ ಸೆನ್ಸಸ್ ನಡೀಲೇ ಇಲ್ಲ. ಮೊದಲನೇ ಬಾರಿ ನಡೆಸುವಾಗ ಜವಾಹರ್ಲಾಲ್ ನೆಹರು ಅವರೇ ಇದನ್ನ ಬೇಡ ಅಂದ್ರು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದನ್ನ ಬೇಡ ಅಂದ್ರು, ರಾಹುಲ್ ಗಾಂಧಿ ಅವರು ಬೇಡ ಅಂದ್ರು, ಮನಮೋಹನ್ ಸಿಂಗ್ ಅವರು ಬೇಡ ಅಂದ್ರು. ಈಗ ಜಾತಿ ಆಧಾರಿತವಾಗಿ ನಾವು ಮಾಡ್ತೀವಿ ಅಂತ ಇರೋದನ್ನೇ ರಾಷ್ಟ್ರೀಯ ಮಟ್ಟದಲ್ಲಿ ವಿಷಯಾಂತರ ಮಾಡ್ಲಿಕ್ಕೆ ಮತ್ತೆ ರಾಹುಲ್ ಗಾಂಧಿ ಅವರು ಜಾತಿ ಆಧಾರಿತ ಸೆನ್ಸಸ್ ತಂದಿರೋದೇನೆ ಹೊಸ ಅಜೆಂಡಾ ಇಟ್ಕೊಂಡು. ಹಾಗೇನೆ ಇದು ಕೂಡ ಡೈವರ್ಸ್ ಪಾಲಿಟಿಕ್ಸ್ ಏನೆ. ಡಿ.ಕೆ. ಅವರ ಕಾಂಗ್ರೆಸ್ ನಿಷ್ಠೆ ಪ್ರಶ್ನಾತೀತ ಅಂತ ಕಾಂಗ್ರೆಸ್ಸಿನ ವಕ್ತಾರ ಹೇಳೋದಾದ್ರೆ, ಕ್ಷಮೆ ಇರ್ಲಿ, ನನ್ನ ಹತ್ರ ಸಮಯ ಇದೆ ಅಷ್ಟೇ. ಕಾಂಗ್ರೆಸ್ ನಿಷ್ಠೆ ಪ್ರಶ್ನಾರ್ಹನ ಕಳೆದ 5 ಸೆಕೆಂಡ್ ಅದೇ ಸರ್ 5 ಸೆಕೆಂಡ್ ಅಲ್ವಾ? ಕುಂಭಮೇಳದಲ್ಲಿ ಸಾವು ಅಂತಂದ್ರೆ 1.5 ಕೋಟಿ ಜನ ಸೇರಿದ್ರು. ಇಲ್ಲಿ ಬಿಜೆಪಿ ಅವರು ಏನು ಡಬಲ್ ಸ್ಟ್ಯಾಂಡರ್ಡ್ ಅನುಸರಿಸ್ತಾರೆ, ಆ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ಇವರು ಪ್ರತಿಬಿಂಬಿಸ್ತಾ ಇದ್ದಾರೆ. ಸುಳ್ಳಿನ ಫ್ಯಾಕ್ಟರಿ ತೆರೆದಿರೋರು ಇವರು. ಸುಳ್ಳು ಸತ್ಯ ಯಾರ್ದು ಜನರಿಗೆ ಬಿಡೋಣ ಸರ್. ಇರೋ ವಿಚಾರವನ್ನ ಜನರ ಮುಂದೆ ಓಪನ್ ಆಗಿ ಚರ್ಚೆಯಲ್ಲಿ ಇಟ್ಟಿದ್ದೀವಿ. ಜನ ಡಿಸೈಡ್ ಮಾಡ್ಲಿ ಇದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಹೌದೋ ಇಲ್ವೋ ಅಂತ ಹೇಳಿ. ನೋಡೋಣ, ನನಗೆ ಸಮಯ ಇದೆಯಷ್ಟೇ. ಕ್ಷಮೆ ಇರಲಿ. ಎಲ್ಲರಿಗೂ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಯಶು ಸರ್, ಇವಾಗ ಡಿ.ಕೆ. ಶಿವಕುಮಾರ್ ಅವರು ಒಂದು ಟ್ವೀಟ್ ಮಾಡಿದ್ರು ಇದೇ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೆಳಗಡೆ ಬಂದ ಕಾಮೆಂಟ್ ಅನ್ನು ನಿಮಗೆ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ. ಅಲ್ಲೊಬ್ರು ಕೇಳ್ತಾರೆ, ಹಿಂದಿನ ಸಮೀಕ್ಷೆ ಖರ್ಚಾಗಿದ್ದ 150 ಕೋಟಿ ಲೆಕ್ಕ ತಿಳಿಸು, ಗ್ಯಾರಂಟಿಗೆ ಹಣವಿಲ್ಲ ಬಾಸು, ಇದಕ್ಕೆ ಎಲ್ಲಿಂದ ತರ್ತೀರಾ? ಹೊಸ ಸಮೀಕ್ಷೆಗೆ ಎಲ್ಲಿಂದ ತರ್ತೀರಾ ಕಾಸು ಅಂತ ಜನರು ಕೇಳ್ತಿರೋ ಪ್ರಶ್ನೆ ಇದು. ಸರಿಯಾದಂತ ಪ್ರಶ್ನೆನೇ ಕೇಳಿದ್ದಾರೆ. ಮೊದಲನೇ ಸಮೀಕ್ಷೆ ಅಂತ ಮಾಡಿ 168 ಕೋಟಿಗಳನ್ನ ಇವರು ಖರ್ಚು ಮಾಡಿದ್ದಾರೆ. ಈಗ ಹೊಸದಕ್ಕೆ ನಾವು ಹಣ ಖರ್ಚು ಮಾಡೋದಕ್ಕೆ ನಮ್ಮ ಹತ್ರ ಇಲ್ಲ, ಹಾಗಾಗಿ ಹೊಸ ಸಮೀಕ್ಷೆಯನ್ನ ನಾವು ಮಾಡಲ್ಲ ಅಂತ ಹೇಳಿ ಕೆಲವಾರು ದಿನಗಳ ಹಿಂದೆ ತುಂಬಾ ಇವ್ರ ಮೇಲೆ ಒತ್ತಡ ಬಂದು ನಮಗೆ ಕೊಟ್ಟಿರುವಂತಹ ಈ ಒಂದು ಸಮೀಕ್ಷೆನಲ್ಲಿ ತುಂಬಾ ಲೋಪದೋಷಗಳಿದೆ ಮತ್ತು 10 ವರ್ಷ ಹಿಂದೆದಿದೆ, ಹಾಗಾಗಿ ಇದನ್ನ ಸರಿ ಮಾಡಿ ಅಂತ ಅಂದಾಗ ಇವರಿಗೆ ಹಣದ ಕೊರತೆ ಕಂಡು ಬರಲಿಲ್ಲ. ಈಗ 90 ದಿನದ ಒಳಗಾಗಿ ಇದನ್ನ ಬೇರೆ ಮಾಡ್ತೀವಿ ಅಂತ ಇದ್ದೀರಲ್ಲ, ಇದು ವಿಷಯಾಂತರ ಅಲ್ದೇನೆ ಮತ್ತೇನು ನೋಡಿ. ಡಿ.ಕೆ. ಶಿವಕುಮಾರ್ ಅವರಾಗ್ಲಿ ಅಥವಾ ಸಿದ್ದರಾಮಯ್ಯನವರಾಗ್ಲಿ ಅವರ ಮುಖಭಾವ ಮತ್ತೆ ಅವರ ನಡೆ ನುಡಿ, ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ಗಮನಿಸಿ, ಎಲ್ಲರೂ ಕೂಡ ಕಪಾಳ ಮೋಕ್ಷ ಮಾಡಿಸ್ಕೊಂಡವ್ರ ತರ ಇದ್ದಾರೆ. ಚೆನ್ನಾಗಿ ಚೀಮಾರಿ ಹಾಕಿದೆ ಅವರಿಗೆ ಹೈಕಮಾಂಡ್. ಆ ಚೀಮಾರಿ ಹಾಕದ ಮೇಲೆ ಟಿವಿ ಮುಂದೆ ಬಂದು ಅವರು ಅತ್ಯಂತ ವಿನೀತ ಭಾವದಿಂದ ಹೈಕಮಾಂಡ್ ಹೇಳಿ ವಿಷಯಾಂತರ ಮಾಡಿ ಅಂತ ಹೇಳ್ಕೊಟ್ಟಿರೋದನ್ನ ಗಿಣಿ ಪಾಠ ಮಾಡದಂತೆ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಅವ್ರಿಗಿದ್ದಂತ ವರ್ಚಸ್ಸಾಗ್ಲಿ ಆ ಒಂದು ಜೋಶ್ ಆಗ್ಲಿ ಯಾವುದೂ ಕೂಡ ಕಂಡು ಬರ್ತಾ ಇಲ್ಲ. ನೋಡಿ, ಪಿಐಎಲ್ ನಲ್ಲಿ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿಯನ್ನ ನಡೆಸಕ್ಕೆ ಬರಲ್ಲ. ಯಾಕೆಂದ್ರೆ ಪಿಐಎಲ್ ಹಾಕಿದಾಗ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಸಾಧ್ಯ ಇಲ್ಲ.
ಯಾಕೆಂತಂದ್ರೆ ಮ್ಯಾಜಿಸ್ಟ್ರೇಟೇನೆ ತಪ್ಪಿತಸ್ಥ ಅಂತ ಆಗ್ಬಿಟ್ಟಿರ್ತಾರೆ. ಹಾಗಾಗಿ ಅವ್ರು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ನಡೆಸಕ್ ಬರಲ್ಲ. ಹಾಗೇನೆ ಸಿಇಟಿ ನಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ದಾರೆ ವಿಕಾಸ್ ಅವರು, ಅಡಿಷನಲ್ ಐಜಿ ಅವರು. ಅದು ಇನ್ನೂ ಒಂದು ದೊಡ್ಡದು. ಮತ್ತೆ ಜುಡಿಷಿಯಲ್ ಎನ್ಕ್ವೈರಿ ನಲ್ಲಿ ಇವ್ರು ಕೊಟ್ಟಿದ್ದಾರೆ ನಿಜ, ಆದ್ರೆ ಸರ್ಕಾರಕ್ಕೆ ಜುಡಿಷಿಯಲ್ ಎನ್ಕ್ವೈರಿ ಅಂತ ಅಂದಾಗ ನನಗ್ ಗೊತ್ತಾಗಲ್ಲ, ಯಾವಾಗ್ಲೂ ಮೈಕಲ್ ಕುನ್ನಾ ಮತ್ತೆ ನಮ್ಮ ನಾಗಮೋಹನ್ ದಾಸ್ ಮಾತ್ರನೇ ಯಾಕೆ ಬರ್ತಾರೆ? ಹಾಗಾದ್ರೆ ಕರ್ನಾಟಕದಲ್ಲಿ ಯಾರು ಜುಡಿಷಿಯಲ್ ಆಫೀಸರ್ಸ್ ಅಂದ್ರೆ ಅಷ್ಟು ಹೈ ರ್ಯಾಂಕಿಂಗ್ ಆಫೀಸರ್ಸ್ ಇಲ್ವೇ ಇಲ್ವಾ? ಇವರಿಬ್ಬರೇ ಬೇಕಾ ಯಾವಾಗ್ಲೂ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ಹಾಗೇನೆ ನೋಡಿ, 1931 ಲಾಸ್ಟ್ ಸೆನ್ಸಸ್ ಆಯ್ತು. ಅದಾದ್ಮೇಲೆ 1951ರಿಂದ ಯಾವುದೇ ರೀತಿಯ ಜಾತಿ ಆಧಾರಿತ ಸೆನ್ಸಸ್ ನಡೀಲೇ ಇಲ್ಲ. ಮೊದಲನೇ ಬಾರಿ ನಡೆಸುವಾಗ ಜವಾಹರ್ಲಾಲ್ ನೆಹರು ಅವರೇ ಇದನ್ನ ಬೇಡ ಅಂದ್ರು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದನ್ನ ಬೇಡ ಅಂದ್ರು, ರಾಹುಲ್ ಗಾಂಧಿ ಅವರು ಬೇಡ ಅಂದ್ರು, ಮನಮೋಹನ್ ಸಿಂಗ್ ಅವರು ಬೇಡ ಅಂದ್ರು. ಈಗ ಜಾತಿ ಆಧಾರಿತವಾಗಿ ನಾವು ಮಾಡ್ತೀವಿ ಅಂತ ಇರೋದೇನೆ ರಾಷ್ಟ್ರೀಯ ಮಟ್ಟದಲ್ಲಿ ವಿಷಯಾಂತರ ಮಾಡ್ಲಿಕ್ಕೆ. ಮತ್ತೆ ರಾಹುಲ್ ಗಾಂಧಿ ಅವರು ಜಾತಿ ಆಧಾರಿತ ಸೆನ್ಸಸ್ ತಂದಿರೋದೇನೆ ಹೊಸ ಅಜೆಂಡಾ ಇಟ್ಕೊಂಡು. ಹಾಗೇನೆ ಇದು ಕೂಡ ಡೈವರ್ಸ್ ಪಾಲಿಟಿಕ್ಸ್ ಏನೆ. DKS ಅವರ ಕಾಂಗ್ರೆಸ್ ನಿಷ್ಠೆ ಪ್ರಶ್ನಾತೀತ ಅಂತ ಕಾಂಗ್ರೆಸ್ಸಿನ ವಕ್ತಾರ ಹೇಳ್ಬೋದಾದ್ರೆ, ಕ್ಷಮೆ ಇರ್ಲಿ, ನನ್ನ ಹತ್ರ ಸಮಯ ಇದೆ ಅಷ್ಟೇ. ಕಾಂಗ್ರೆಸ್ ನಿಷ್ಠೆ ಪ್ರಶ್ನಾರ್ಹನ ಕಳೆದ 5 ಸೆಕೆಂಡ್ ಅಲ್ಲ. ಅದೇ ಸರ್ 5 ಸೆಕೆಂಡ್ ಅಲ್ವಾ? ಕುಂಭಮೇಳದಲ್ಲಿ ಸಾವು ಅಂತ ಅಂದ್ರೆ 1.5 ಕೋಟಿ ಜನ ಸೇರಿದ್ರು. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಬಿಜೆಪಿ ಅವರು ಏನು ಡಬಲ್ ಸ್ಟ್ಯಾಂಡರ್ಡ್ ಅನುಸರಿಸ್ತಾರೆ, ಆ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ಇವರು ಪ್ರತಿಬಿಂಬಿಸ್ತಾ ಇದ್ದಾರೆ. ಸುಳ್ಳಿನ ಫ್ಯಾಕ್ಟರಿ ತೆರೆದಿರೋರು ಇವರು. ಸುಳ್ಳು ಯಾರ್ದು ಸತ್ಯ ಯಾರ್ದು ಜನರಿಗೆ ಬಿಡೋಣ ಸರ್. ಇರೋ ವಿಚಾರವನ್ನ ಜನರ ಮುಂದೆ ಓಪನ್ ಆಗಿ ಚರ್ಚೆಯಲ್ಲಿ ಇಟ್ಟಿದ್ದೀವಿ. ಜನ ಡಿಸೈಡ್ ಮಾಡ್ಲಿ ಇದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಹೌದೋ ಇಲ್ವೋ ಅಂತ ಹೇಳಿ ನೋಡೋಣ. ನನಗೆ ಸಮಯ ಇದೆದಷ್ಟೇ. ಕ್ಷಮೆ ಇರಲಿ ಎಲ್ಲರಿಗೂ. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಸರ್, ಇವಾಗ DK ಶಿವಕುಮಾರ್ ಅವರು ಒಂದು ಟ್ವೀಟ್ ಮಾಡಿದ್ರು ಇದೇ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೆಳಗಡೆ ಬಂದ ಕಾಮೆಂಟ್ ಅನ್ನು ನಿಮಗೆ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ. ಅಲ್ಲೊಬ್ರು ಕೇಳ್ತಾರೆ, ಹಿಂದಿನ ಸಮೀಕ್ಷೆ ಖರ್ಚಾಗಿದ್ದ 150 ಕೋಟಿ ಲೆಕ್ಕ ತಿಳಿಸು, ಗ್ಯಾರಂಟಿಗೆ ಹಣವಿಲ್ಲ ಬಾಸು, ಇದಕ್ಕೆ ಎಲ್ಲಿಂದ ತರ್ತೀರಾ? ಹೊಸ ಸಮೀಕ್ಷೆಗೆ ಎಲ್ಲಿಂದ ತರ್ತೀರಾ ಕಾಸು ಅಂತ ಜನರು ಕೇಳ್ತಿರೋ ಪ್ರಶ್ನೆ ಇದು. ಸರಿಯಾದಂತ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇ ಸಮೀಕ್ಷೆ ಅಂತ ಮಾಡಿ 168 ಕೋಟಿಗಳನ್ನ ಇವರು ಖರ್ಚು ಮಾಡಿದ್ದಾರೆ. ಈಗ ಹೊಸದಕ್ಕೆ ನಾವು ಹಣ ಖರ್ಚು ಮಾಡೋದಕ್ಕೆ ನಮ್ಮ ಹತ್ರ ಇಲ್ಲ, ಹಾಗಾಗಿ ಹೊಸ ಸಮೀಕ್ಷೆಯನ್ನ ನಾವು ಮಾಡಲ್ಲ ಅಂತ ಹೇಳಿ ಕೆಲವಾರು ದಿನಗಳ ಹಿಂದೆ ತುಂಬಾ ಇವ್ರ ಮೇಲೆ ಒತ್ತಡ ಬಂದು ನಮಗೆ ಕೊಟ್ಟಿರುವಂತಹ ಈ ಒಂದು ಸಮೀಕ್ಷೆನಲ್ಲಿ ತುಂಬಾ ಲೋಪದೋಷಗಳಿದೆ ಮತ್ತು 10 ವರ್ಷ ಹಿಂದೆದಿದೆ, ಹಾಗಾಗಿ ಇದನ್ನ ಸರಿ ಮಾಡಿ ಅಂತ ಅಂದಾಗ ಇವರಿಗೆ ಹಣದ ಕೊರತೆ ಕಂಡು ಬರಲಿಲ್ಲ. ಈಗ 90 ದಿನದ ಒಳಗಾಗಿ ಇದನ್ನ ಬೇರೆ ಮಾಡ್ತೀವಿ ಅಂತ ಇದ್ದೀರಲ್ಲ, ಇದು ವಿಷಯಾಂತರ ಅಲ್ದೇನೆ ಮತ್ತೇನು. ನೋಡಿ, DK ಶಿವಕುಮಾರ್ ಅವರಾಗ್ಲಿ ಅಥವಾ ಸಿದ್ದರಾಮಯ್ಯನವರಾಗ್ಲಿ ಅವರ ಮುಖಭಾವ ಮತ್ತೆ ಅವರ ನಡೆ ನುಡಿ, ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ಗಮನಿಸಿ, ಎಲ್ಲರೂ ಕೂಡ ಕಪಾಳ ಮೋಕ್ಷ ಮಾಡಿಸ್ಕೊಂಡವ್ರ ತರ ಇದ್ದಾರೆ. ಚೆನ್ನಾಗಿ ಚೀಮಾರಿ ಹಾಕಿದೆ ಅವರಿಗೆ ಹೈಕಮಾಂಡ್. ಆ ಚೀಮಾರಿ ಹಾಕದ ಮೇಲೆ ಟಿವಿ ಮುಂದೆ ಬಂದು ಅವರು ಅತ್ಯಂತ ವಿನೀತ ಭಾವದಿಂದ ಹೈಕಮಾಂಡ್ ಹೇಳಿ ವಿಷಯಾಂತರ ಮಾಡಿ ಅಂತ ಹೇಳ್ಕೊಟ್ಟಿರೋದನ್ನ ಗಿಣಿ ಪಾಠ ಮಾಡದಂತೆ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಅವ್ರಿಗಿದ್ದಂತ ವರ್ಚಸ್ಸಾಗ್ಲಿ ಆ ಒಂದು ಜೋಶ್ ಆಗ್ಲಿ ಯಾವುದೂ ಕೂಡ ಕಂಡು ಬರ್ತಾ ಇಲ್ಲ. ನೋಡಿ, PIL ನಲ್ಲಿ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿಯನ್ನ ನಡೆಸಕ್ಕೆ ಬರಲ್ಲ. ಯಾಕೆಂದ್ರೆ PIL ಹಾಕಿದಾಗ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಮ್ಯಾಜಿಸ್ಟ್ರೇಟೇನೆ ತಪ್ಪಿತಸ್ಥ ಅಂತ ಆಗ್ಬಿಟ್ಟಿರ್ತಾರೆ. ಹಾಗಾಗಿ ಅವ್ರು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ನಡೆಸಕ್ ಬರಲ್ಲ. ಹಾಗೇನೆ ಸಿಇಟಿ ನಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ದಾರೆ ವಿಕಾಸ್ ಅವರು, ಅಡಿಷನಲ್ ಐಜಿ ಅವರು. ಅದು ಇನ್ನೂ ಒಂದು ದೊಡ್ಡದು. ಮತ್ತೆ ಜುಡಿಷಿಯಲ್ ಎನ್ಕ್ವೈರಿ ನಲ್ಲಿ ಇವ್ರು ಕೊಟ್ಟಿದ್ದಾರೆ ನಿಜ, ಆದ್ರೆ ಸರ್ಕಾರಕ್ಕೆ ಜುಡಿಷಿಯಲ್ ಎನ್ಕ್ವೈರಿ ಅಂತ ಅಂದಾಗ ನನಗ್ ಗೊತ್ತಾಗಲ್ಲ, ಯಾವಾಗ್ಲೂ ಮೈಕಲ್ ಕುನ್ನಾ ಮತ್ತೆ ನಮ್ಮ ನಾಗಮೋಹನ್ ದಾಸ್ ಮಾತ್ರನೇ ಯಾಕೆ ಬರ್ತಾರೆ? ಹಾಗಾದ್ರೆ ಕರ್ನಾಟಕದಲ್ಲಿ ಯಾರು ಜುಡಿಷಿಯಲ್ ಆಫೀಸರ್ಸ್ ಅಂದ್ರೆ ಅಷ್ಟು ಹೈ ರ್ಯಾಂಕಿಂಗ್ ಆಫೀಸರ್ಸ್ ಇಲ್ವೇ ಇಲ್ವಾ? ಇವರಿಬ್ಬರೇ ಬೇಕಾ ಯಾವಾಗ್ಲೂ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ಹಾಗೇನೆ ನೋಡಿ, 1931 ಲಾಸ್ಟ್ ಸೆನ್ಸಸ್ ಆಯ್ತು. ಅದಾದ್ಮೇಲೆ 1951ರಿಂದ ಯಾವುದೇ ರೀತಿಯ ಜಾತಿ ಆಧಾರಿತ ಸೆನ್ಸಸ್ ನಡೀಲೇ ಇಲ್ಲ. ಮೊದಲನೇ ಬಾರಿ ನಡೆಸುವಾಗ ಜವಾಹರ್ಲಾಲ್ ನೆಹರು ಅವರೇ ಇದನ್ನ ಬೇಡ ಅಂದ್ರು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದನ್ನ ಬೇಡ ಅಂದ್ರು, ರಾಹುಲ್ ಗಾಂಧಿ ಅವರು ಬೇಡ ಅಂದ್ರು, ಮನಮೋಹನ್ ಸಿಂಗ್ ಅವರು ಬೇಡ ಅಂದ್ರು. ಈಗ ಜಾತಿ ಆಧಾರಿತವಾಗಿ ನಾವು ಮಾಡ್ತೀವಿ ಅಂತ ಇರೋದೇನೆ ರಾಷ್ಟ್ರೀಯ ಮಟ್ಟದಲ್ಲಿ ವಿಷಯಾಂತರ ಮಾಡ್ಲಿಕ್ಕೆ. ಮತ್ತೆ ರಾಹುಲ್ ಗಾಂಧಿ ಅವರು ಜಾತಿ ಆಧಾರಿತ ಸೆನ್ಸಸ್ ತಂದಿರೋದೇನೆ ಹೊಸ ಅಜೆಂಡಾ ಇಟ್ಕೊಂಡು. ಹಾಗೇನೆ ಇದು ಕೂಡ ಡೈವರ್ಸ್ ಪಾಲಿಟಿಕ್ಸ್ ಏನೆ. DKS ಅವರ ಕಾಂಗ್ರೆಸ್ ನಿಷ್ಠೆ ಪ್ರಶ್ನಾತೀತ ಅಂತ ಕಾಂಗ್ರೆಸ್ಸಿನ ವಕ್ತಾರ ಹೇಳ್ಬೋದಾದ್ರೆ, ಕ್ಷಮೆ ಇರ್ಲಿ, ನನ್ನ ಹತ್ರ ಸಮಯ ಇದೆ ಅಷ್ಟೇ. ಕಾಂಗ್ರೆಸ್ ನಿಷ್ಠೆ ಪ್ರಶ್ನಾರ್ಹನ ಕಳೆದ 5 ಸೆಕೆಂಡ್ ಅಲ್ಲ. ಅದೇ ಸರ್ 5 ಸೆಕೆಂಡ್ ಅಲ್ವಾ? ಕುಂಭಮೇಳದಲ್ಲಿ ಸಾವು ಅಂತ ಅಂದ್ರೆ 1.5 ಕೋಟಿ ಜನ ಸೇರಿದ್ರು. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ
ಬಿಜೆಪಿಯವರು ಏನು ಡಬಲ್ ಸ್ಟ್ಯಾಂಡರ್ಡ್ ಅನುಸರಿಸ್ತಾರೆ ಆ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ಇವರು ಪ್ರತಿಬಿಂಬಿಸ್ತಾ ಇದ್ದಾರೆ. ಸುಳ್ಳಿನ ಫ್ಯಾಕ್ಟರಿ ತೆರೆದಿರೋರು ಇವರು. ಸುಳ್ಳು ಯಾರ್ದು ಸತ್ಯ ಯಾರ್ದು ಜನರ ಬಿಡೋಣ ಸರ್. ಇರೋ ವಿಚಾರವನ್ನ ಜನರ ಮುಂದೆ ಓಪನ್ ಆಗಿ ಚರ್ಚೆಯಲ್ಲಿ ಇಟ್ಟಿದ್ದೀವಿ. ಜನ ಡಿಸೈಡ್ ಮಾಡ್ಲಿ ಇದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಹೌದೋ ಇಲ್ವೋ ಅಂತ ಹೇಳಿ ನೋಡೋಣ. ನನಗೆ ಸಮಯ ಇದ್ದಷ್ಟೇ, ಕ್ಷಮೆ ಇರಲಿ ಎಲ್ಲರಿಗೂ. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.